ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ಸ್ ಅಲ್ಲಿ ಫಾರ್ ಫ್ರೇಮ್ ಸೈಜ್ ಈಸ್ ಈಕ್ವಲ್ ಟು 4. ಸರಿನಾ? ಫ್ರೇಮ್ ಸೈಜ್ ಏನಿದೆ, ಫ್ರೇಮ್ ಸೈಜ್ ಈಸ್ ಈಕ್ವಲ್ ಟು 4 ಬಿಟ್ಸ್. ಸೊ 4 ಬಿಟ್ಸ್ ಇರುವಂತಹ ಸೈಜಿನ ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಎಲ್ಲ ಅಲ್ಗಾರಿದಮ್ಸ್ ಅನ್ನು ಸಾಲ್ವ್ ಮಾಡೋಣ. ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಅಲ್ಲಿ ಮೇಜರ್ ಆಗಿ 4 ಬರೋದು. ಯಾವ್ಯಾವ್ದು? ಮೊದಲನೇದು ಫಸ್ಟ್ ಇನ್ ಫಸ್ಟ್ ಔಟ್, ಎರಡನೇದು ಬರುವಂಥದ್ದು ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್, ಮೂರನೇದು ಆಪ್ಟಿಮಲ್ಲು, ನೆಕ್ಸ್ಟ್ ನಾಲ್ಕನೇದು ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್. ಸರಿನಾ? ಈ 4 ಕೂಡ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಫಿಫೋ ಅಂತ ಅಂದ್ರೇನು? ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಅರ್ಥ. ನೋಡಿ, ಇಲ್ಲಿ ಒಂದು ಪೈಪ್ ಇದೆ ಅಂತ ಅನ್ಕೊಳ್ಳಿ. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ, ಆಮೇಲೆ ಸಾಲ್ವ್ ಮಾಡೋದು ಈಸಿ. ಒಂದು ಪೈಪ್ ಇದೆ, ಎರಡು ಕಡೆನೂ ಕೂಡ ಓಪನಿಂಗ್ ಇದೆ. ನಾನೇನ್ ಮಾಡ್ತೀನಿ, ಈ ಸೈಡ್ ಇಂದ 3 ಪಿಂಗ್ ಪಾಂಗ್ ಬಾಲ್ಗಳನ್ನ ಕಳಿಸ್ತಾ ಹೋಗ್ತೀನಿ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಎ, ದಿಸ್ ಆಸ್ ಬಿ, ದಿಸ್ ಆಸ್ ಸಿ. ಫಸ್ಟ್ ಎ ಹೋಗುತ್ತೆ, ಆಮೇಲೆ ಬಿ ಹೋಗುತ್ತೆ, ಆಮೇಲೆ ಸಿ ಹೋಗುತ್ತೆ ಈ ಪೈಪ್ ಮುಖಾಂತರ. ಸೊ ಹಾಗಾದ್ರೆ ಹೊರಗಡೆ ಯಾರು ಫಸ್ಟ್ ಬರ್ತಾರೆ? ಫಸ್ಟ್ ನನಗೆ ಹೊರಗಡೆ ಎ ಬರುತ್ತೆ, ಎ ಆದ್ಮೇಲೆ ನನಗೆ ಬಿ ಬರುತ್ತೆ, ಬಿ ಆದ್ಮೇಲೆ ನನಗೆ ಸಿ ಬರುತ್ತೆ. ಅಂತಂದ್ರೆ ಯಾರನ್ನ ಫಸ್ಟ್ ನಾನು ಒಳಗಡೆ ಕಳಿಸ್ದೆ ಅವರೇ ಫಸ್ಟ್ ಹೊರಗಡೆ ಬರ್ತಾ ಇದ್ದಾರೆ. ಫಸ್ಟ್ ಇನ್ ಫಸ್ಟ್ ಔಟ್. ಗೊತ್ತಾಯ್ತಾ? ಯಾರನ್ನ ನಾನು ಫಸ್ಟ್ ಒಳಗಡೆ ಕಳಿಸಿದ್ದೆ ಅವರೇ ಫಸ್ಟ್ ಹೊರಗಡೆ ಬರ್ತಾ ಇದ್ದಾರೆ. ಸೊ ದಟ್ ಈಸ್ ಕಾಲ್ಡ್ ಎಸ್ ದ ಫಸ್ಟ್ ಇನ್ ಫಸ್ಟ್ ಔಟ್ ಅಲ್ಗಾರಿದಮ್. ಸೊ ಅದನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಸೊ ಫಸ್ಟ್ ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂತ ಹೋಗೋಣ. ಫ್ರೇಮ್ ಸೈಜ್ ಏನು ಅಂತ ಕೊಟ್ಟಿದ್ದಾರೆ ನಮಗೆ? 4 ಬಿಟ್ಸ್. ಸೊ ಒಂದು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಆ ಫ್ರೇಮಿನ ಸೈಜ್ ಎಷ್ಟಿದೆ? 4 ಬಿಟ್ ಸೈಜ್. ಸೊ 4 ಬಿಟ್ಸ್ ಅಂತಂದ್ರೆ ಸಿಂಪಲ್, 4 ಎಂಟಿ ಜಾಗಗಳು ಇದಾವೆ ಸ್ಟಾರ್ಟಿಂಗ್ ಅಲ್ಲಿ. ಸರಿನಾ? 4 ಬಿಟ್ಸ್ ಸ್ಪೇಸ್ ಇದೆ. ಈಗ ಒಂದನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದಾ? ಇನ್ಸರ್ಟ್ ಮಾಡ್ಬೋದು. ಯಾಕೆ? 4 ಜಾಗ ಖಾಲಿ ಇದ್ದಿದ್ರಿಂದ ನಾನು ಒಂದನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದು. ನೆಕ್ಸ್ಟ್ 1 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನೂ 3 ಜಾಗ ಖಾಲಿ ಇದೆ, ಅಂದ್ರೆ 3 ಬಿಟ್ ಸ್ಪೇಸ್ ಖಾಲಿ ಇದೆ. ಸೊ 2 ಅನ್ನ ಇನ್ಸರ್ಟ್ ಮಾಡ್ಬೋದಾ? ಎಸ್, 2 ಅನ್ನ ಇನ್ಸರ್ಟ್ ಮಾಡ್ಬೋದು. ನೆಕ್ಸ್ಟ್ 1 ಮತ್ತೆ 2 ಆಲ್ರೆಡಿ ಇನ್ಸರ್ಟ್ ಆಗಿದ್ದಾವೆ, ಇನ್ನೂ 2 ಜಾಗ ಖಾಲಿ ಇದೆ. ಸೊ ನಾನು 3 ಅನ್ನ ಇನ್ಸರ್ಟ್ ಮಾಡ್ಬೋದಾ? ಎಸ್, 3 ಅನ್ನ ಇನ್ಸರ್ಟ್ ಮಾಡ್ಬೋದು. ನೆಕ್ಸ್ಟ್ 1, 2, 3 ಆಲ್ರೆಡಿ ಇನ್ಸರ್ಟ್ ಆಗಿದ್ದಾವೆ, ಇನ್ನೂ 1 ಜಾಗ ಖಾಲಿ ಇದೆ. ಸೊ ನಾನು 4 ಅನ್ನ ಇನ್ಸರ್ಟ್ ಮಾಡ್ಬೋದಾ? ಎಸ್, 4 ಅನ್ನ ಇನ್ಸರ್ಟ್ ಮಾಡ್ಬೋದು. ಯಾಕೆ? 1 ಜಾಗ ಖಾಲಿ ಇದೆ. ಈಗ ನಾನು ಹೊಸದಾಗಿ ಯಾವುದೇ ವ್ಯಾಲ್ಯೂಗಳನ್ನ ಇನ್ಸರ್ಟ್ ಮಾಡೋದಕ್ಕೆ ಆಗಲ್ಲ. ಯಾಕೆ? ನನ್ನ ಎಲ್ಲಾ 4 ಬಿಟ್ಗಳು ಕೂಡ ಫಿಲ್ ಆಗಿದಾವೆ. ಸರಿನಾ? 4 ಬಿಟ್ಗಳು ಕೂಡ ಫಿಲ್ ಆಗಿರೋದ್ರಿಂದ ಇನ್ನು ಮುಂದೆ ಏನಿದ್ರು ಕೂಡ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಹೊರತು ಇನ್ಸರ್ಟ್ ಮಾಡಕ್ಕಲ್ಲ. ಫಾರ್ ಎಕ್ಸಾಂಪಲ್, ಒಂದು ಬಾಕ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಆ ಬಾಕ್ಸ್ ಅಲ್ಲಿ 4 ಬಾಲ್ಗಳನ್ನ ಇಡುವಷ್ಟು ಜಾಗ ಇದೆ. ಸೊ ನಾನು 4 ಡಿಫ್ರೆಂಟ್ ಬಾಲ್ಗಳನ್ನ ಆಲ್ರೆಡಿ ಇಟ್ಟಿದ್ದೀನಿ. ಈಗ ಹೊಸದಾಗಿ ಯಾವ್ದಾದ್ರು ಬಾಲ್ ಇಡಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು? ಆ ಬಾಲ್ ಅನ್ನ ನಾನು ಯಾವ್ದಾದ್ರು ಒಂದು ಬಾಲ್ ಜೊತೆ ರೀಪ್ಲೇಸ್ ಮಾಡ್ಬೇಕು. ಅಂದ್ರೆ 4 ಬಾಲ್ ಅಲ್ಲಿ ಯಾವ್ದಾದ್ರು ಒಂದು ಬಾಲ್ ಅನ್ನ ತೆಗೆದು ಅದ್ರ ಜಾಗಕ್ಕೆ ಹೊಸ ಬಾಲ್ ಅನ್ನ ಇಡ್ಬೇಕು ಅಷ್ಟೇ. ಸರಿನಾ? ರೀಪ್ಲೇಸ್ಮೆಂಟ್ ಮಾಡ್ಬೇಕಾಗತ್ತೆ. ಸೊ ದಟ್ ಈಸ್ ಕಾಲ್ಡ್ ಎಸ್ ದ ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್. ಇಲ್ಲೇನ್ ಎಲಿಮೆಂಟ್ಸ್ ಗಳನ್ನ ಕೊಟ್ಟಿದಾರಲ್ಲ, ಇವೆಲ್ಲವನ್ನು ಕೂಡ ನಾವು ಪೇಜಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್. ಗೊತ್ತಾಯ್ತಾ? ಎಸ್. ಸೊ ನೆಕ್ಸ್ಟ್ ನಾನು 1 ಅನ್ನ ಇನ್ಸರ್ಟ್ ಮಾಡ್ಬೇಕು. ಸೊ 1 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ನೋಡಿ ಇಲ್ಲಿ 1 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಸೊ ಇದೆ ಅಂತಂದ್ರೆ ಮತ್ತೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್ಸ್ ಅಲ್ಲಿ ರಿಪಿಟೇಷನ್ ಆಗಬಾರ್ದು. ಒಂದ್ಸಲಿ ಇದೆ ಅಂತಂದ್ರೆ ಇನ್ನೊಂದ್ಸಲಿ ಇನ್ಸರ್ಟ್ ಮಾಡಕೂಡ್ದು ನಾನು. ಸೊ ಇಲ್ಲಿ ಜಾಗ ಇಲ್ಲ, ಅದು ಬೇರೆ ವಿಚಾರ. ಆದ್ರೆ ನೋಡಿ, ಇಲ್ಲಿ 1 ಆಲ್ರೆಡಿ ಈ ಒಂದು ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇರೋದ್ರಿಂದ ಮತ್ತಿನ್ನೊಂದ್ಸಲಿ 1 ಅನ್ನ ಇನ್ಸರ್ಟ್ ಮಾಡ್ಬೋದು. ಸ್ಕಿಪ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಕೂಡ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಸರಿನಾ? 2 ಅನ್ನ ಇನ್ಸರ್ಟ್ ಮಾಡಬೇಕಿತ್ತು, ಬಟ್ 2 ಕೂಡ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇರೋದ್ರಿಂದ ನಾನು ಈ ಒಂದು ಸ್ಟೆಪ್ ಅನ್ನು ಕೂಡ ಸ್ಕಿಪ್ ಮಾಡಬೇಕಾಗತ್ತೆ. ಇನ್ಸರ್ಟ್ ಮಾಡಬಾರ್ದು, ಅಂದ್ರೆ ರಿಪಿಟೇಷನ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇನ್ಸರ್ಟ್ ಮಾಡಲ್ಲ. ನೆಕ್ಸ್ಟ್ 5 ಅನ್ನ ಇನ್ಸರ್ಟ್ ಮಾಡ್ಬೇಕು. 5 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ನೋಡಿ 1, 2, 3, 4 ಇದೆ ಹೊರತು 5 ಇಲ್ಲ. ಸೊ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ ಅಂತ ಅಂದಾಗ ಏನ್ ಮಾಡ್ಬೇಕು? 1, 2, 3, 4 ಈ 4ರಲ್ಲಿ ಯಾವ್ದಾದ್ರು ಒಂದ್ರ ಜೊತೆ ನಾನು ರೀಪ್ಲೇಸ್ ಮಾಡ್ಬೇಕಾಗತ್ತೆ 5 ಅನ್ನ. ಅದು ಯಾರ ಜೊತೆ ಅಂತ ಡಿಸೈಡ್ ಆಗೋದು ಈ ಅಲ್ಗಾರಿದಮ್ಸ್ ಮೇಲೆ. ಸೊ ಈಗ ಫಸ್ಟ್ ಇನ್ ಫಸ್ಟ್ ಔಟ್ ಏನ್ ಹೇಳುತ್ತೆ? 1, 2, 3, 4 ಈ 4 ಜನದಲ್ಲಿ ಯಾರು ಫಸ್ಟ್ ಬಂದಿದ್ರು ಅವರ ಜಾಗಕ್ಕೆ 5 ಅನ್ನ ರೀಪ್ಲೇಸ್ ಮಾಡು ಅಂತ ಹೇಳುತ್ತೆ. ಏನು? ಈ 4 ಜನದಲ್ಲಿ ಅಂತಂದ್ರೆ ಈ 4 ಪೇಜಸ್ ಗಳಲ್ಲಿ ಯಾರು ಫಸ್ಟ್ ಬಂದಿದ್ರು, ಫಸ್ಟ್ ಇನ್ ಫಸ್ಟ್ ಔಟ್ ಅಲ್ವಾ? ಯಾರು ಫಸ್ಟ್ ಬಂದಿದ್ರು ಅವರ ಜಾಗಕ್ಕೆ ನಾವು ರೀಪ್ಲೇಸ್ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ 1 ಎಲ್ಲಿಂದ ಶುರುವಾಗಿದೆ? ಇಲ್ಲಿಂದ ಶುರುವಾಗಿದೆ, ಅಂದ್ರೆ ಮೊದಲನೇ ಸ್ಟೆಪ್ ಇಂದಾನೆ. 2 ಎರಡನೇ ಸ್ಟೆಪ್ ಇಂದ ಶುರುವಾಗಿದೆ, 3 ಮೂರನೇ ಸ್ಟೆಪ್ ಇಂದ, 4 ನಾಲ್ಕನೇ ಸ್ಟೆಪ್ ಇಂದ. ಸೊ 1, 2, 3, 4 ಯಾರಪ್ಪ ಫಸ್ಟ್ ಬಂದಿರೋದು? 1 is the first one to come among 1, 2, 3, 4. ಗೊತ್ತಾಯ್ತಾ? 1 is the first one to come. ಸೊ 1 ಜಾಗಕ್ಕೆ ನಾವು 5 ಅನ್ನ ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. 2, 3 ಮತ್ತೆ 4 ಹಂಗೆ ಉಳ್ಕೊಂತವೆ. ಗೊತ್ತಾಯ್ತಾ? ಸೊ 1 ಜಾಗಕ್ಕೆ ನಾವು 5 ಅನ್ನ ರೀಪ್ಲೇಸ್ ಮಾಡಿದೀವಿ. ಬಿಕಾಸ್ among 1, 2, 3, 4 1 was the first one to come. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 1 ಇದೆಯಾ? 1 ಇಲ್ಲ.
ಸೊ ಇಲ್ಲ ಅಂತ ಅಂದ್ರೆ ಏನ್ ಮಾಡಬೇಕು, 5 2 3 4 ಅಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡಿ. 5 ಇದೇ ಸ್ಟೆಪ್ ಅಲ್ಲಿ ಶುರುವಾಗಿರುವಂತದ್ದು, 2 ಎರಡನೇ ಸ್ಟೆಪ್ ಇಂದಾನೆ ಶುರುವಾಗಿದೆ, 3 ಮೂರನೇ ಸ್ಟೆಪ್ ಇಂದ ಶುರುವಾಗಿದೆ, 4 ನಾಲ್ಕನೇ ಸ್ಟೆಪ್ ಇಂದ ಶುರುವಾಗಿದೆ. ಸೊ ಈಗ ಯಾರು ಫಸ್ಟ್ ಬಂದಿರೋದು, 5 2 3 4 ಅಲ್ಲಿ 2 ಇಸ್ ದ ಫಸ್ಟ್ ಒನ್ ಟು ಕಮ್. ಸೊ 2 ಜಾಗಕ್ಕೆ 1 ಅನ್ನ ರೀಪ್ಲೇಸ್ ಮಾಡಿ, 5 3 4 ಹಂಗೆ ಇರುತ್ತೆ. ನೆಕ್ಸ್ಟ್ ನಾನು 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ, ಅಪ್ಡೇಟ್ ಆಗಿರುವಂತ ಫ್ರೇಮ್ ಅನ್ನ ನೋಡ್ಬೇಕು. 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ, 5 1 3 4 ಇದೆ. ಸೊ ಅದಕ್ಕೋಸ್ಕರ 5 1 3 4 ಅಲ್ಲಿ ಯಾರು ಫಸ್ಟ್ ಬಂದಿರೋದು ನೋಡಿ. 5 ಈ ಸ್ಟೆಪ್ ಅಲ್ಲಿ ಶುರುವಾಗಿದೆ, 1 ಈ ಸ್ಟೆಪ್ ಅಲ್ಲಿ ಶುರುವಾಗಿದೆ, 3 ಇಲ್ಲಿಂದನೇ ಶುರುವಾಗಿದೆ, 4 ಇಲ್ಲಿಂದ ಶುರುವಾಗಿದೆ. ಸೊ 5 1 3 4 ಯಾರು ಫಸ್ಟ್ ಬಂದಿರೋದು, 5 1 3 4 ಅಲ್ಲಿ 3 ಇಸ್ ದ ಫಸ್ಟ್ ಒನ್ ಟು ಕಮ್. ಸೊ 3 ಜಾಗಕ್ಕೆ 2 ಅನ್ನ ರೀಪ್ಲೇಸ್ ಮಾಡೋಣ, 4 1 ಮತ್ತೆ 5 ಹಂಗೆ ಉಳ್ಕಂತವೆ. ನೆಕ್ಸ್ಟ್ ನಾನು 3 ಅನ್ನ ಇನ್ಸರ್ಟ್ ಮಾಡಬೇಕು. 3 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ, ಇಲ್ಲ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ, 5 1 2 4 ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, 5 1 2 4 ಅಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡ್ತೀನಿ. ಸೊ 5 ಇಲ್ಲಿಂದ ಶುರುವಾಗಿರೋದು, 1 ಇಲ್ಲಿಂದ ಶುರುವಾಗಿದೆ, 2 ಈಗ ತಾನೇ ಶುರುವಾಗಿದೆ, 4 ಇಲ್ಲಿಂದ ಶುರುವಾಗಿದೆ. ಕಂಟಿನ್ಯೂಷನ್ ಇರಬೇಕು ನಂಗೆ, ಸರಿನಾ. ಸೊ 5 1 2 4 ಯಾರು ಫಸ್ಟ್ ಬಂದಿರೋದು 4. ಸೊ 4 ಜಾಗಕ್ಕೆ 3 ಅನ್ನ ರೀಪ್ಲೇಸ್ ಮಾಡೋಣ, 2 1 5 ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ ನಾನು 4 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ 4 ಅನ್ನ ಇನ್ಸರ್ಟ್ ಮಾಡಬೇಕು ಅಂತಂದ್ರೆ ನೋಡಿ, ಇಲ್ಲಿ ಅಪ್ಡೇಟೆಡ್ ಫ್ರೇಮ್ ಅನ್ನ ಫಸ್ಟ್ ಚೆಕ್ ಮಾಡ್ಬೇಕು. 4 ಇದೆಯಾ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ, ಇಲ್ಲ, 5 1 2 3 ಮಾತ್ರ ಇದೆ. ಸೊ ಅದಕ್ಕೋಸ್ಕರ ಈ 4ರಲ್ಲಿ ಯಾವ್ದಾದ್ರು ಒಂದ್ರ ಜೊತೆ ನಾನು ರೀಪ್ಲೇಸ್ ಮಾಡ್ಬೇಕು, 5 1 2 3 ಅಲ್ಲಿ. ಸೊ 5 ಎಲ್ಲಿಂದ ಶುರುವಾಗಿದೆ, ಇಲ್ಲಿಂದ ಶುರುವಾಗಿದೆ, 1 ಇಲ್ಲಿಂದ, 2 ಇಲ್ಲಿಂದ, 3 ಈಗ ತಾನೇ ಶುರುವಾಗಿದೆ. ಕಂಟಿನ್ಯೂಷನ್ ಇರಬೇಕು, ಸರಿನಾ. 5 1 2 3. ಸೊ ಈಗ 5 ಇಸ್ ದ ಫಸ್ಟ್ ಒನ್ ಟು ಕಮ್. 5 ಜಾಗಕ್ಕೆ 4 ಅನ್ನ ರೀಪ್ಲೇಸ್ ಮಾಡಿ, 1 2 3 ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ ನಾನು 5 ಅನ್ನ ಇನ್ಸರ್ಟ್ ಮಾಡಬೇಕು. 5 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ, ಇಲ್ಲ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 5 ಇಲ್ಲ. ಸೊ ಅದಕ್ಕೋಸ್ಕರ 4 1 2 3 ಯಾರು ಫಸ್ಟ್ ಬಂದಿರೋದು ಅವ್ರ ಜೊತೆಯಲ್ಲಿ ನಾವು ರೀಪ್ಲೇಸ್ ಮಾಡಬೇಕಾಗತ್ತೆ. 4 ಇದೇ ಸ್ಟೆಪ್ ಅಲ್ಲಿ ಶುರುವಾಗಿದೆ, 1 ಈ ಒಂದು ಸ್ಟೆಪ್ ಇಂದ ಶುರುವಾಯಿತು, 2 ಇಲ್ಲಿಂದ ಮತ್ತೆ 3 ಇಲ್ಲಿಂದ, ಕಂಟಿನ್ಯೂಷನ್ ಇರಬೇಕು. ಸೊ 4 1 2 3 ಯಾರಪ್ಪ ಫಸ್ಟ್ ಬಂದಿರೋದು 1. ಸೊ 1 ಜಾಗಕ್ಕೆ 5 ಅನ್ನ ರೀಪ್ಲೇಸ್ ಮಾಡೋಣ, 4 2 3 ಹಂಗೆ ಉಳ್ಕೊಂತವೆ. ಸೊ ಮುಂದೆ ಯಾವುದೇ ಎಲಿಮೆಂಟ್ಸ್ ಅಥವಾ ಪೇಜಸ್ ಇಲ್ಲ ಮುಂದೋಗೋದಕ್ಕೆ. ಸೊ ಸ್ಟಾಪ್ ದ ಪ್ರೋಸೆಸ್. ಕೊನೆಯಲ್ಲಿ ಏನಂತ ಕೇಳ್ತಾರೆ ಅಂತಂದ್ರೆ, ರೈಟ್ ದ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್, ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್, ಆಮೇಲೆ ರೈಟ್ ದ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಅಂತ ಕೇಳ್ತಾರೆ, ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್. ಸೊ ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅಂದ್ರೇನು, ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಅಂತ ಅಂದ್ರೇನು, ಸಿಂಪಲ್. ದ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ in which we inserted or we replaced the values will be called as the page fault. ಅಂದ್ರೆ ಒಂದು ನಾವು ಇನ್ಸರ್ಟ್ ಮಾಡಿರ್ಬೇಕು ನೋಡಿ, ಇಲ್ಲಿ ಖಾಲಿ ಜಾಗಗಳು ಇದ್ದು ಅಂತ ಈ 4 ಸ್ಟೆಪ್ಗಳಲ್ಲಿ ನಾವು 4 ಡಿಫರೆಂಟ್ ಎಲಿಮೆಂಟ್ಗಳನ್ನ ಅಥವಾ ಪೇಜಸ್ ಅನ್ನ ಇನ್ಸರ್ಟ್ ಮಾಡಿದ್ವಿ. ಆಮೇಲೆ ಜಾಗ ಇಲ್ಲ ಅಂತ ಏನ್ ಮಾಡ್ತಾ ಹೋದ್ವಿ, ರೀಪ್ಲೇಸ್ ಮಾಡ್ತಾ ಹೋದ್ವಿ. ಸೊ ಈ ಎಲ್ಲಾ ಸ್ಟೆಪ್ಗಳನ್ನು ಕೂಡ ಕೌಂಟ್ ಮಾಡ್ಬೇಕು. ಎಷ್ಟಾಯ್ತು, 1 2 3 4 5 6 7 8 9 10. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಎಷ್ಟು, 10. ನೆಕ್ಸ್ಟ್ ಪೇಜ್ ಹಿಟ್ಸ್ ಅಂತಂದ್ರೆ ಸಿಂಪಲ್. ಇಲ್ಲಿ ನೋಡಿ, 1 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದ್ದಿದ್ರಿಂದ ಸ್ಕಿಪ್ ಮಾಡಿದೆ, 2 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದ್ದಿದ್ರಿಂದ ಸ್ಕಿಪ್ ಮಾಡಿದೆ. ಯಾಕೆ, ರಿಪಿಟೇಷನ್ ಆಗ್ಬಿಡುತ್ತೆ. ರಿಪಿಟೇಷನ್ ಆದ್ರೆ ರಿಪ್ಲೇಸ್ಮೆಂಟ್ ಟೆಕ್ನಿಕ್ಸ್ ಅಲ್ಲಿ ಈ ಒಂದು ರೂಲು ವ್ಯಾಲಿಡ್ ಆಗಲ್ಲ ಅಂತ, ಸರಿನಾ. ಸೊ ಎಷ್ಟು ಸ್ಟೆಪ್ ಗಳನ್ನ ಸ್ಕಿಪ್ ಮಾಡಿರ್ತೀವಿ, ಖಾಲಿ ಬಿಟ್ಟಿರ್ತೀವಿ, ದಟ್ ಈಸ್ ದ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್. ಎಷ್ಟು ಸ್ಟೆಪ್ ಗಳನ್ನ ಖಾಲಿ ಬಿಟ್ಟಿದೀವಿ, 2 ಸ್ಟೆಪ್. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಈಸ್ ಈಕ್ವಲ್ ಟು 2. ಸೊ ಇಷ್ಟನ್ನ ಬರೆದ್ರೆ ಸಾಕು. ನೆಕ್ಸ್ಟ್ ಎಲ್ಲಾರಿಗೂ ಹೋಗೋಣ, ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ. ಈಗ ಎಲ್ಲರಿಗೂ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎಲ್ಲರಿಗೂ ಕೂಡ ಸ್ಟಾರ್ಟಿಂಗ್ ಇನ್ಸರ್ಟ್ ಮಾಡೋದು ಸೇಮ್. ಸೊ ಇನ್ಸರ್ಷನ್ ಅನ್ನ ಮಾಡಿದ್ವಲ್ಲ ನಾವು 4 ಎಲಿಮೆಂಟ್ಗಳನ್ನ, ಡಿಫ್ರೆಂಟ್ ಎಲಿಮೆಂಟ್ಸು. ಸೊ ಆ 4 ಕೂಡ 4 ಅಲ್ಗಾರಿದಮ್ಸ್ ಅಲ್ಲೂ ಕೂಡ ಸೇಮೇ ಇರುತ್ತೆ. ಅಂದ್ರೆ ಇನ್ಸರ್ಷನ್ ಪಾರ್ಟ್ ಸೇಮು, ರೀಪ್ಲೇಸ್ ಆಗೋದು ಈ ಅಲ್ಗಾರಿದಮ್ಸ್ ಮೇಲೆ ಡಿಪೆಂಡ್. ನೋಡಿ ಇಲ್ಲಿ 4 ಬಿಟ್ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಒಂದು ಫ್ರೇಮ್ ಅಲ್ಲಿ. ಸೊ ಈಗ 1 ಡೈರೆಕ್ಟ್ ಆಗಿ ಇನ್ಸರ್ಟ್ ಆಗುತ್ತೆ, ಯಾಕಂತಂದ್ರೆ 4 ಜಾಗ ಖಾಲಿ ಇತ್ತು. 1 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನೂ 3 ಜಾಗ ಖಾಲಿ ಇರೋದ್ರಿಂದ 2 ಇನ್ಸರ್ಟ್ ಆಗುತ್ತೆ. ನೆಕ್ಸ್ಟ್ 1 ಮತ್ತೆ 2 ಆಲ್ರೆಡಿ ಇನ್ಸರ್ಟ್ ಆಗಿದಾವೆ, ಇನ್ನೂ 2 ಜಾಗ ಖಾಲಿ ಇದೆ. ಸೊ 3 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದು. 1 2 3 ಆಲ್ರೆಡಿ ಇನ್ಸರ್ಟ್ ಆಗಿದಾವೆ, ಇನ್ನೊಂದು ಜಾಗ ಖಾಲಿ ಇದೆ. ಸೊ 4 ಅನ್ನು ಕೂಡ ನಾವು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದು. ನೆಕ್ಸ್ಟ್ ನೋಡಿ, ಇಲ್ಲಿ 1 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 1 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಸೊ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ ಅಂತಂದ್ರೆ ಇನ್ನೊಂದ್ಸಲಿ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 2 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಸೊ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ ಅಂತಂದ್ರೆ ಮತ್ತಿನ್ನೊಂದ್ಸಲಿ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. 5. ಸೊ 5 ಇದೆ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಈಗ ನಾವು ಎಲ್ಲರಿಗೂ ಅಪ್ಲೈ ಮಾಡಬೇಕು, ಗೊತ್ತಾಯ್ತಾ. ಸ್ಟಾರ್ಟಿಂಗ್ ಅಲ್ಲಿ ಇನ್ಸರ್ಷನ್ ಅನ್ನ ಮಾಡಿದ್ವಲ್ಲ,
ಅಂದ್ರೆ ಎಲಿಮೆಂಟ್ಗಳನ್ನ ಖಾಲಿ ಜಾಗ ಇದೆ ಅಂತ. ಸೊ ಅದು ಎಲ್ಲದಕ್ಕೂ ಕೂಡ ಸೇಮ್ ನಾಲ್ಕು ಅಲ್ಗಾರಿದಮ್ಸ್ ಅಲ್ಲೂ ಕೂಡ ಸೇಮ್ ಬರ್ತಾ ಹೋಗುತ್ತೆ. ಆದ್ರೆ ರೀಪ್ಲೇಸ್ಮೆಂಟ್ ಮಾಡ್ಬೇಕಾದ್ರೆ ಮಾತ್ರ ಚೇಂಜಸ್ ಬರ್ತಾ ಹೋಗುದು. ಸೊ ಈಗ 5 ಅನ್ನ ನಾನು ರೀಪ್ಲೇಸ್ ಮಾಡಬೇಕು. 1 2 3 4 ಈ 4ರಲ್ಲಿ ಯಾವ್ದಾದ್ರು ಒಂದ್ರ ಜೊತೆ ನಾನು ರೀಪ್ಲೇಸ್ ಮಾಡಬೇಕು. ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. 5 ಅನ್ನ ಇನ್ಸರ್ಟ್ ಮಾಡ್ಬೇಕಲ್ಲೇನಪ್ಪ. ಸೊ 5 ಮೇಲೆ ಡಾಟ್ ಇಡಿ, ಸರಿನಾ? 5 ಮೇಲೆ ಡಾಟ್ ಇಡಿ. ಟೋಟಲ್ ಎಷ್ಟು ಬಿಟ್ಸ್ ಇರೋದು ನನಗೆ 4 ಬಿಟ್ಸ್. 4 - 1 ಅಂತಂದ್ರೆ 3 ಅಲ್ವಾ? 4 - 1 ಅಂತಂದ್ರೆ 3. ಸೊ ಲಾಸ್ಟ್ ಅದರ ಹಿಂದೆ ಇರುವಂತ 3 ಎಲಿಮೆಂಟ್ಸ್ ಗಳನ್ನ ಅಂಡರ್ಲೈನ್ ಮಾಡಿ. ಗೊತ್ತಾಯ್ತಾ? 5 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. ಸೊ ಅದ್ರ ಮೇಲೆ ಡಾಟ್ ಇಟ್ಟು ಅದರ ಹಿಂದೆ ಇರುವಂತ 3 ಎಲಿಮೆಂಟ್ಸ್ ಅಥವಾ ಪೇಜಸ್ ಗಳನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಚೆಕ್ ಮಾಡ್ತಾ ಹೋಗಿ ನೋಡಿ. ಇಲ್ಲಿ 4 ಅಂಡರ್ಲೈನ್ ಆಗಿದೆ, 1 ಅಂಡರ್ಲೈನ್ ಆಗಿದೆ, ಮತ್ತೆ 2 ಅಂಡರ್ಲೈನ್ ಆಗಿದೆ. ಯಾವ್ದು ಅಂಡರ್ಲೈನ್ ಆಗಿಲ್ಲ? 3 ಅಂಡರ್ಲೈನ್ ಆಗಿಲ್ಲ. ಸೊ 3 ಜಾಗಕ್ಕೆ 5 ಅನ್ನ ರೀಪ್ಲೇಸ್ ಮಾಡೋಣ. 1 2 ಮತ್ತೆ 4 ಹಂಗೆ ಉಳ್ಕೊಂತವೆ. ಗೊತ್ತಾಯ್ತಾ ಏನ್ ಟೆಕ್ನಿಕ್ ಅಂತ? 5 ಅನ್ನ ಇನ್ಸರ್ಟ್ ಮಾಡ್ಬೇಕಿತ್ತು, ಜಾಗ ಇರ್ಲಿಲ್ಲ. ಸೊ ರೀಪ್ಲೇಸ್ ಮಾಡಕ್ ಹೋಗ್ತೀನಿ. ರೀಪ್ಲೇಸ್ ಮಾಡಕ್ ಹೋದಾಗ ನನಗೆ ಯಾವ ಅಲ್ಗಾರಿದಮ್ ಅಪ್ಲೈ ಮಾಡ್ತಿರೋದು? LRU. ಸೊ LRU ಟೆಕ್ನಿಕ್ ಏನು? ಪಾಯಿಂಟ್ ಅನ್ನ ಇಡಬೇಕು, ಅದ್ರ ಹಿಂದೆ ಇರುವಂತ 3 ಎಲಿಮೆಂಟ್ ಗಳನ್ನ ನಾವು ಅಂಡರ್ಲೈನ್ ಮಾಡಬೇಕು. 4 ಬಿಟ್ಸ್ ಅಂತಂದ್ರೆ 4 ಬಿಟ್ಸ್ ಅಂತಂದ್ರೆ n-1 ಅಂತಂದ್ರೆ 3 ನಂಬರ್ಸ್ ಅನ್ನ ಅಂಡರ್ಲೈನ್ ಮಾಡ್ಬೇಕಾಗ್ತದೆ ಹಿಂದ್ಗಡೆ ಇರುವಂತವು. ಅದೇ ಏನಾದ್ರು 3 ಬಿಟ್ಸ್ ಅಂತ ಕೊಟ್ರೆ 3-1 ಅಂದ್ರೆ 2 ಎಲಿಮೆಂಟ್ ಗಳನ್ನ ಅಂಡರ್ಲೈನ್ ಮಾಡಬೇಕು ಆ ಪಾಯಿಂಟ್ ಹಿಂದೆ ಇರುವಂತದ್ದು. ಸೊ ಈಗ ಈ ಪಾಯಿಂಟ್ ಹಿಂದೆ ಇರುವಂತ 3 ಎಲಿಮೆಂಟ್ ಗಳನ್ನ ಅಂಡರ್ಲೈನ್ ಮಾಡ್ತೀನಿ. ಯಾಕಂತಂದ್ರೆ 4 ಬಿಟ್ಸ್, 4 - 1 ಅಂತಂದ್ರೆ 3 ಅಲ್ವಾ? ಸೊ ಅದಕ್ಕೋಸ್ಕರ 1 2 3 ಅಂಡರ್ಲೈನ್ ಮಾಡಿದೆ. ಸೊ ಇದರಲ್ಲಿ ನಾವು ಸರ್ಚ್ ಮಾಡಿದಾಗ 4 ಅಂಡರ್ಲೈನ್ ಆಗಿತ್ತು, 1 ಅಂಡರ್ಲೈನ್ ಆಗಿತ್ತು, 2 ಅಂಡರ್ಲೈನ್ ಆಗಿತ್ತು. ಅಂಡರ್ಲೈನ್ ಆಗದಲ್ಲೇ ಇದ್ದಂತ ಎಲಿಮೆಂಟ್ ಯಾವುದು? 3. ಸೊ 3 ಜಾಗಕ್ಕೆ 5 ಅನ್ನ ಇನ್ಸರ್ಟ್ ಮಾಡಿದೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾನು 1 ಅನ್ನ ಇನ್ಸರ್ಟ್ ಮಾಡಬೇಕು. ಬಟ್ 1 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕಿತ್ತು. ಬಟ್ 2 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಸೊ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡ್ಬೇಕು. 3 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಈಗ ಏನ್ ಮಾಡ್ಬೇಕು? 3 ಮೇಲೆ ಪಾಯಿಂಟ್ ಅನ್ನ ಇಟ್ಟು ಅದರ ಹಿಂದೆ ಇರುವಂತ 3 ಎಲಿಮೆಂಟ್ ಗಳನ್ನ ಅಂಡರ್ಲೈನ್ ಮಾಡ್ಕೋಬೇಕು. ಗೊತ್ತಾಯ್ತಾ? 3 ಅನ್ನ ಇನ್ಸರ್ಟ್ ಮಾಡ್ಬೇಕಲ್ವಾ? ಸೊ ಅದಕ್ಕೋಸ್ಕರ ಅದ್ರ ಮೇಲೆ ಪಾಯಿಂಟ್ ಅನ್ನ ಇಟ್ಬಿಟ್ಟು ಅದರ ಹಿಂದೆ ಇರುವಂತ 3 ಎಲಿಮೆಂಟ್ ಗಳನ್ನ ಅಂಡರ್ಲೈನ್ ಮಾಡ್ಬೇಕು. ಯಾವ್ದು ಅಂಡರ್ಲೈನ್ ಆಗಿದೆ? 5 ಅಂಡರ್ಲೈನ್ ಆಗಿದೆ, 1 ಅಂಡರ್ಲೈನ್ ಆಗಿದೆ, 2 ಅಂಡರ್ಲೈನ್ ಆಗಿದೆ. ಯಾವ್ದು ಅಂಡರ್ಲೈನ್ ಆಗಿಲ್ಲ? 4 ಅಂಡರ್ಲೈನ್ ಆಗಿಲ್ಲ. ಗೊತ್ತಾಯ್ತಾ? 1 2 5 ಅಷ್ಟು ಕೂಡ ಅಂಡರ್ಲೈನ್ ಆಗಿದಾವೆ, 4 ಅಂಡರ್ಲೈನ್ ಆಗಿಲ್ಲ. ಸೊ 4 ಜಾಗಕ್ಕೆ 3 ಅನ್ನ ರೀಪ್ಲೇಸ್ ಮಾಡಿ 5 2 ಮತ್ತೆ 1 ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ ನಾನು 4 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ 4 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ ಅಂತಂದ್ರೆ ರೀಪ್ಲೇಸ್ ಮಾಡಬೇಕಾಗತ್ತೆ. ಸೊ ಇವಾಗ ಏನ್ ಟೆಕ್ನಿಕ್? 4 ಮೇಲೆ ಪಾಯಿಂಟರ್ ಅನ್ನ ಇಟ್ಟು ಅದ್ರ ಹಿಂದೆ ಇರುವಂತ 3 ಎಲಿಮೆಂಟ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ. 1 2 3 ಅಲ್ವಾ ಅಂಡರ್ಲೈನ್ ಆಗಿರೋದು? ಸೊ 1 2 ಮತ್ತೆ 3 ಅಂಡರ್ಲೈನ್ ಆಗಿದೆ. ಯಾವ್ದು ಅಂಡರ್ಲೈನ್ ಆಗಿಲ್ಲ? 5. ಸೊ 5 ಜಾಗಕ್ಕೆ 4 ಅನ್ನ ರೀಪ್ಲೇಸ್ ಮಾಡೋಣ. 2 3 ಮತ್ತೆ 1 ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ ಇನ್ನು ಒಂದೇ ಒಂದು ಎಲಿಮೆಂಟ್ ಇದೆ 5. ಸೊ 5 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಅಪ್ಡೇಟ್ ಆಗಿರುವಂತ ಫ್ರೇಮ್ ಅಲ್ಲಿ 5 ಇಲ್ಲ. ಸೊ ಏನ್ ಮಾಡ್ಬೇಕು? ಅದರ ಮೇಲೆ ಪಾಯಿಂಟರ್ ಅನ್ನ ಇಟ್ಟು ಅದರ ಹಿಂದೆ ಇರುವಂತ 3 ಎಲಿಮೆಂಟ್ ಗಳನ್ನ ಅಂಡರ್ಲೈನ್ ಮಾಡ್ಕೊಳ್ಳೋಣ. 2 3 ಮತ್ತೆ 4 ಕಂಪೇರ್ ಮಾಡ್ತಾ ಬನ್ನಿ. 2 ಇದೆ, 4 ಇದೆ, 3 ಇದೆ. ಯಾವ್ದು ಅಂಡರ್ಲೈನ್ ಆಗಿಲ್ಲ? 1 ಅಂಡರ್ಲೈನ್ ಆಗಿಲ್ಲ. ನೋಡಿ 2 3 4 ಅಂಡರ್ಲೈನ್ ಆಗಿದಾವೆ, 1 ಅಂಡರ್ಲೈನ್ ಆಗಿಲ್ಲ. ಸೊ 1 ಜಾಗಕ್ಕೆ 5 ಅನ್ನ ರೀಪ್ಲೇಸ್ ಮಾಡಿ 2 4 3 ಹಂಗೆ ಉಳ್ಕೊಳುತ್ತೆ. ಸೊ ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಮತ್ತೆ ಪೇಜ್ ಹಿಟ್ಸ್ ಅನ್ನ ಬರಿತಾ ಹೋಗೋಣ. ಪೇಜ್ ಫಾಲ್ಟ್ ಅಂದ್ರೇನು? ದ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಇನ್ ವಿಚ್ ವಿ ಇನ್ಸರ್ಟೆಡ್ ಆರ್ ವಿ ರೀಪ್ಲೇಸ್ಡ್ ದ ವ್ಯಾಲ್ಯೂಸ್. ನೋಡಿ ಇಲ್ಲಿ ಎಷ್ಟು ಸ್ಟೆಪ್ಗಳು ಬರ್ತವೆ? 1 2 3 4 5 6 7 8. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಎಷ್ಟು? 8. ನೆಕ್ಸ್ಟ್ ಪೇಜ್ ಹಿಟ್ಸ್ ಅಂತಂದ್ರೆ 1 ಆಲ್ರೆಡಿ ಇತ್ತು. ಸೊ 1 ಆಲ್ರೆಡಿ ಇತ್ತು, ಮತ್ತೆ ಇನ್ನೊಂದ್ಸಲಿ ಏನಾದ್ರೂ ಇನ್ಸರ್ಟ್ ಮಾಡಿದ್ರೆ ರಿಪಿಟೇಷನ್ ಆಗುತ್ತೆ ಅಂತ ಸ್ಕಿಪ್ ಮಾಡಿದೆ. 2 ಆಲ್ರೆಡಿ ಇತ್ತು ಫ್ರೇಮ್ ಅಲ್ಲಿ, ಸೊ ಸ್ಕಿಪ್ ಮಾಡಿದೆ. 1 ಆಲ್ರೆಡಿ ಫ್ರೇಮ್ ಅಲ್ಲಿ ಇತ್ತು, ಸ್ಕಿಪ್ ಮಾಡಿದೆ. 2 ಆಲ್ರೆಡಿ ಫ್ರೇಮ್ ಅಲ್ಲಿ ಇತ್ತು, ಸ್ಕಿಪ್ ಮಾಡಿದೆ. ಸೊ ಟೋಟಲ್ ಎಷ್ಟು ನಂಬರ್ ಆಫ್ ಸ್ಟೆಪ್ಸ್ ಗಳನ್ನ ನಾವು ಸ್ಕಿಪ್ ಮಾಡಿದೀವಿ? ಬಿಕಾಸ್ ಆಫ್ ದ ರಿಪಿಟೇಷನ್. ಏನು? ಬಿಕಾಸ್ ಆಫ್ ದ ರಿಪಿಟೇಷನ್. ಸೊ ಎಷ್ಟಿದಾವೆ? 1 2 3 4. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಈಸ್ ಈಕ್ವಲ್ ಟು 4. ಸೊ ಸ್ಕ್ರೀನ್ ಶಾಟ್ ತಕೊಳ್ಳಿ. ಆಪ್ಟಿಮಲ್ ಹೋಗೋಣ. ಆಪ್ಟಿಮಲ್ ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸ್ಟಾರ್ಟಿಂಗು ಇನ್ಸರ್ಷನ್ ಸೇಮೇ ಇರುತ್ತೆ. ಸೊ 4 ಬಿಟ್ ಸ್ಪೇಸ್ ಇರುತ್ತೆ ನನ್ನ ಹತ್ರ. 1 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದು. 1 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನು 3 ಜಾಗ ಖಾಲಿ ಇರೋದ್ರಿಂದ 2 ಅನ್ನ ಇನ್ಸರ್ಟ್ ಮಾಡ್ಬೋದು. 1 ಮತ್ತೆ 2 ಆಲ್ರೆಡಿ ಇನ್ಸರ್ಟ್ ಆಗಿದ್ದಾವೆ, ಇನ್ನು 2 ಜಾಗ ಖಾಲಿ ಇರೋದ್ರಿಂದ 3 ಅನ್ನ ಇನ್ಸರ್ಟ್ ಮಾಡ್ಬೋದು. 1 2 3 ಆಲ್ರೆಡಿ ಇನ್ಸರ್ಟ್ ಆಗಿದ್ದಾವೆ, ಇನ್ನೂ 1 ಜಾಗ ಖಾಲಿ ಇರೋದ್ರಿಂದ 4 ಅನ್ನ ಇನ್ಸರ್ಟ್ ಮಾಡ್ಬೋದು. ಈಗ ನೆಕ್ಸ್ಟ್ ನೋಡಿ, ಇಲ್ಲಿ 4 ಬಿಟ್ಸ್ಗಳು ಕೂಡ ಆಲ್ರೆಡಿ ಫಿಲ್ ಆಗಿದ್ದಾವೆ. ನೆಕ್ಸ್ಟ್ ನಾನು 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಅನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಆಲ್ರೆಡಿ ಇದೆ, ಸೊ ಮತ್ತೆ ಮುಟ್ಟುವಂತ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ 2. ಸೊ 2 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಮತ್ತೆ ಇನ್ನೊಂದ್ಸಲಿ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ.
ನೆಕ್ಸ್ಟ್ 5 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆಯಾ ಇಲ್ಲ. ಸೊ ಈಗ ಹೊಸದಾಗಿ ನಾನು ಅದನ್ನ ಇನ್ಸರ್ಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾಲ್ಕು ಬಿಟ್ಗಳು ಕೂಡ ಆಲ್ರೆಡಿ ಫಿಲ್ ಆಗಿದ್ದಾವೆ. ಸೊ ಓನ್ಲಿ ಐ ಕ್ಯಾನ್ ಡೂ ಈಸ್ ರೀಪ್ಲೇಸಿಂಗ್. ಸೊ ರೀಪ್ಲೇಸ್ ಮಾಡಬೇಕು ಅಂದ್ರೆ 1 2 3 4 ಅಲ್ಲಿ ಯಾರ ಜೊತೆ ರೀಪ್ಲೇಸ್ ಮಾಡಬೇಕು ಅದನ್ನ ಡಿಸೈಡ್ ಮಾಡೋದು ಆಪ್ಟಿಮಲ್. ಇವಾಗ ಆಪ್ಟಿಮಲ್ ಏನ್ ಹೇಳುತ್ತೆ ಅಂತಂದ್ರೆ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಇರುವಂತ ಎಲಿಮೆಂಟ್ ಜೊತೆ ರೀಪ್ಲೇಸ್ ಮಾಡಿ ಅಂತ. ಏನು ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಸೊ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಈಗ 5 ಅನ್ನ ಇನ್ಸರ್ಟ್ ಮಾಡ್ಬೇಕಲ್ಲನಪ್ಪ, ಅದ್ರ ಮೇಲೆ ಪಾಯಿಂಟ್ ಅನ್ನ ಇಡಿ, ರೈಟ್ ಸೈಡ್ ಅಲ್ಲಿ ನೋಡ್ಬೇಕು ಯಾರನ್ನ ಹುಡುಕ್ಬೇಕು 1 2 3 4 ಅನ್ನ ಹುಡುಕ್ತಾ ಹೋಗಿ. 1 2 3 4 ಅನ್ನ ಆದಷ್ಟು 5 ಹತ್ತಿರಕ್ಕೆ 1 2 3 4 ಅನ್ನ ಹುಡುಕ್ಬೇಕು. ಸೊ 1 ಇಲ್ಲೇ ಇದೆ, 2 ಇಲ್ಲೇ ಇದೆ, 3 ಇಲ್ಲಿದೆ, 4 ಇಲ್ಲಿದೆ. ಗೊತ್ತಾಯ್ತಾ? ಆದಷ್ಟು ಈ ಒಂದು ಯಾವ್ದು ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡಬೇಕು ಅದರ ಹತ್ತಿರಕ್ಕೆ 1 2 3 4 ಅನ್ನ ಹುಡುಕ್ಬೇಕು. ಈ ಫ್ರೇಮ್ ಅಲ್ಲಿ ಇರೋದು ಅವೇ ಅಲ್ವಾ? ಸೊ 1 2 3 4 ಅನ್ನ ಹುಡುಕ್ದೆ. ದೂರ ಇರೋದೆ ಅದು 5 ಇಂದ, ಇದು ಹತ್ರ ಇದೆ, ಇದೊಂದು ಸ್ವಲ್ಪ ಮೀಡಿಯಮು, ಇದೊಂದು ಸ್ವಲ್ಪ ಮೀಡಿಯಮು, ಆದ್ರೆ ಇದು ತುಂಬಾ ದೂರ ಇದೆ 4. 5ಗಿನ್ನ ತುಂಬಾ ದೂರ ಇರೋದು ಯಾವುದು ಅಂಡರ್ಲೈನ್ ಆಗಿರೋದ್ರಲ್ಲಿ 4. ಸೊ ಇವಾಗ ಇದಕ್ಕೆ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಇದೆ ಅಂತ ಅರ್ಥ. ಅಂದ್ರೆ ಈಗ ನೆಕ್ಸ್ಟ್ ನನಗೆ 1 ಬೇಕು, ಆಮೇಲೆ 2 ಬೇಕು, ಆಮೇಲೆ 3 ಬೇಕು, ಆಮೇಲೆ ಕೊನೆಯದಾಗಿ ನನಗೆ 4 ಬೇಕಾಗಿದೆ. ಆತರ ಯಾವುದಕ್ಕೆ ಲೀಸ್ಟ್ ಡಿಮ್ಯಾಂಡ್ ಇರುತ್ತೆ ಫ್ಯೂಚರ್ ಅಲ್ಲಿ, ಆಮೇಲೆ ಕೊನೆಯಲ್ಲಿ ಅದಕ್ಕೆ ಯೂಸೇಜ್ ಇರೋದು ಅದ್ರದ್ದು ಅಂತ ಅಂದಾಗ ಅದರ ಜೊತೆ ನಾವು ರಿಪ್ಲೇಸ್ ಮಾಡ್ತೀವಿ. ಸೊ ಈಗ 4 ತುಂಬಾ ದೂರ ಇದೆ ಅಲ್ವಾ, 1 2 3 4 ಅಲ್ಲಿ ತುಂಬಾ ದೂರ ಇರೋದು ಯಾವುದು 4. ಸೊ ಅದಕ್ಕೋಸ್ಕರ 4 ಜಾಗಕ್ಕೆ 5 ಅನ್ನ ರಿಪ್ಲೇಸ್ ಮಾಡಬೇಕು. 3 2 1 ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 2 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಏನು ಚೇಂಜಸ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ 3, ಸೊ 3 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಏನು ಚೇಂಜಸ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ ನಾನು 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ ಇಲ್ಲ. ಸೊ 4 ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ ಅಂತಂದ್ರೆ 1 2 3 5 ಅನ್ನ ರೈಟ್ ಸೈಡ್ ಅಲ್ಲಿ ಹುಡುಕ್ತಾ ಹೋಗ್ಬೇಕು. ಪಾಯಿಂಟರ್ ಅನ್ನ ಇಡಿ, ರೈಟ್ ಸೈಡ್ ಅಲ್ಲಿ 1 2 3 5 ಅನ್ನ ಹುಡುಕಿ. ಆದ್ರೆ ಇಲ್ಲಿರೋದೇ ಒಂದೇ ಒಂದು ಎಲಿಮೆಂಟ್ ಯಾವುದು 5 ಮಾತ್ರ ಇದೆ. ಹಂಗಂತಂದ್ರೆ 1 2 3 ಏನ್ ಮಾಡೋಣ, ಯಾರ ಜಾಗಕ್ಕೆ ನಾನು ರೀಪ್ಲೇಸ್ ಮಾಡ್ಬೇಕಾಗತ್ತೆ 4 ಅನ್ನ. ಸಿಂಪಲ್ ಟೆಕ್ನಿಕ್. ಏನಾದ್ರೂ ಕೂಡ ನಮ್ಗೆ ಟೈ ಆಯ್ತು ಅಂತ ಅನ್ಕೊಳ್ಳಿ, ಏನೋ ಈಗ ಟೈ ಆಗಿದೆ, 1 ಅಲ್ಲಿ ಇನ್ಸರ್ಟ್ ಮಾಡ್ಬೇಕಾ, 2 ಅಲ್ಲಿ ಇನ್ಸರ್ಟ್ ಮಾಡ್ಬೇಕಾ, 3 ಅಲ್ಲಿ ಇನ್ಸರ್ಟ್ ಮಾಡ್ಬೇಕಂತ ಕನ್ಫ್ಯೂಷನ್. ಯಾಕೆ 5 ಇದೆ ಓಕೆ, ಆದ್ರೆ ಮುಂದ್ಗಡೆ ಯಾವ್ದು ಎಲಿಮೆಂಟ್ಸೇ ಇಲ್ಲ 5 ಬಿಟ್ರೆ. ಸೊ ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಯೂಸ್ ಮಾಡ್ಕೊಂತ ಹೋಗ್ತೀವಿ. ಗೊತ್ತಾಯ್ತಾ? ಇದೊಂಥರ AB de Villiers ಇದ್ದಂಗೆ, ಅಂದ್ರೆ ಆಪತ್ ಬಂದವ RCBಗೆ ಅಲ್ವಾ, ಅದೇ ತರ ಈ ಫಿಫೋ ವರ್ಕ್ ಆಗ್ತಾ ಹೋಗುತ್ತೆ. ಅಂದ್ರೆ ಈ 1 2 3 ಅಲ್ಲಿ ಯಾರು ಫಸ್ಟ್ ಬಂದಿರ್ತಾರೆ ಅವರ ಜಾಗಕ್ಕೆ ನಾವು 4 ಅನ್ನ ರಿಪ್ಲೇಸ್ ಮಾಡ್ತೀವಿ. ಗೊತ್ತಾಯ್ತಾ? ಈ ಫಸ್ಟ್ ಇನ್ ಫಸ್ಟ್ ಔಟು ಈ ಆಪ್ಟಿಮಲ್ ಅಲ್ಲೂ ಹೆಲ್ಪ್ ಮಾಡ್ತಾ ಹೋಗುತ್ತೆ, ಈ ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಅಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ. ಅದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಟೈ ಆಯ್ತು ಅಂತಂದ್ರೆ ಎಲಿಮೆಂಟ್ಸ್ ಗಳ ಮಧ್ಯ ನನಗೆ ರಿಪ್ಲೇಸ್ ಮಾಡೋದಕ್ಕೆ ಯಾವ್ದ್ರ ಜೊತೆ ಅಂತ ಗೊತ್ತಾಗ್ತಿಲ್ಲ ಅಂತಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ನ ಯೂಸ್ ಮಾಡ್ಬಿಡೋದು. ನೋಡಿ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕೇವಲ 5 ಮಾತ್ರ ಇದ್ದಿದ್ದು, 1 2 3 ಇರಲಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಇನ್ ಫಸ್ಟ್ ಔಟ್ ಯೂಸ್ ಮಾಡ್ತೀನಿ. ಫಸ್ಟ್ ಇನ್ ಫಸ್ಟ್ ಔಟ್ ಏನ್ ಹೇಳುತ್ತೆ, ಯಾರು ಫಸ್ಟ್ ಬಂದಿದ್ದಾರೆ ಅವ್ರ ಜಾಗಕ್ಕೆ ರೀಪ್ಲೇಸ್ ಮಾಡಪ್ಪ ಅಂತ ಹೇಳುತ್ತೆ. ಸೊ 1 2 3 ಅಲ್ಲಿ ಮಾತ್ರ ನೋಡ್ಬೇಕು, 5 ಅನ್ನ ತಗೋಬಾರ್ದು, ಯಾಕೆ 5 ಆಲ್ರೆಡಿ ಇಲ್ಲಿ ಪ್ರೆಸೆಂಟ್ ಇದೆ. ಸೊ 1 2 3 ಅಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡಿ, 1 ಇಲ್ಲಿಂದ ಶುರು ಆಗಿದೆ, 2 ಇಲ್ಲಿಂದ ಶುರು ಆಗಿದೆ, 3 ಇಲ್ಲಿಂದ ಶುರು ಆಗಿದೆ, 1 2 3. ಸೊ 1 ಇಸ್ ದ ಫಸ್ಟ್ ಒನ್ ಟು ಕಮ್. ಸೊ 1 ಜಾಗಕ್ಕೆ ನಾವು 4 ಅನ್ನ ರಿಪ್ಲೇಸ್ ಮಾಡ್ತೀವಿ. 2 3 ಮತ್ತೆ 5 ಹಂಗೆ ಉಳ್ಕೊಳುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ 5 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 5 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಚೇಂಜಸ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಈಗ ನಾವು ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಮತ್ತೆ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಅನ್ನ ಬರಿಬೇಕಾಗುತ್ತೆ. ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅಂದ್ರೇನು, ದ ಟೋಟಲ್ ಸ್ಟೆಪ್ಸ್ ಇನ್ ವಿಚ್ ವಿ ಐದರ್ ಇನ್ಸರ್ಟೆಡ್ ಆರ್ ವಿ ರೀಪ್ಲೇಸ್ಡ್ ದ ವ್ಯಾಲ್ಯೂಸ್. ನೋಡಿ 1 2 3 4 5 6. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಎಷ್ಟು 6. ನೆಕ್ಸ್ಟ್ ಪೇಜ್ ಹಿಟ್ಸ್ ಎಷ್ಟು ಸ್ಟೆಪ್ಗಳನ್ನ ಸ್ಕಿಪ್ ಮಾಡಿದೀವಿ, 1 2 3 4 5 6. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಎಷ್ಟು 6. ಸೊ ಇನ್ನೊಂದು ಮೇಜರ್ ಅವರು ಏನಂತ ಕೊಡ್ತಾರೆ ಗೊತ್ತಾ, ಕ್ವಶನ್ ಅಲ್ಲಿ ಕೊಟ್ಬಿಟ್ಟು ಫಿಫೋ LRU ಆಪ್ಟಿಮಲ್ LFU ನ ಅಪ್ಲೈ ಮಾಡ್ಬಿಡ್ರಿ. ಆಮೇಲೆ ಕ್ವಶನ್ ಲಾಸ್ಟ್ ಅಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಇದರಲ್ಲಿ 4 ಅಲ್ಗಾರಿದಮ್ಸ್ ಅಲ್ಲಿ ಬೆಸ್ಟ್ ಅಲ್ಗಾರಿದಮ್ ಯಾವುದು ಅಂತ ಕೇಳ್ತಾರೆ. ಆಪ್ಟಿಮಲ್ ಇಸ್ ದ ಬೆಸ್ಟ್ ಅಲ್ಗಾರಿದಮ್, ಸರಿನಾ? ಬೆಸ್ಟ್ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್ ಯಾವುದು ಆಪ್ಟಿಮಲ್. ಯಾಕಂತಂದ್ರೆ ಪೇಜ್ ಹಿಟ್ಸ್ ಗಳು ಕಡಿಮೆ ಇದಾವೆ. ನೋಡಿ ಏನು ಜಾಸ್ತಿ ಚೇಂಜಸ್ ಮಾಡಿಲ್ಲ, ಪೇಜ್ ಹಿಟ್ಸ್ ಗಳು ಜಾಸ್ತಿ ಇದಾವೆ ಅಂದ್ರೆ ಪೇಜ್ ಫಾಲ್ಟ್ ಕಡಿಮೆ ಇದೆ ಅಂತ ಅರ್ಥ, ಸರಿನಾ? ಇಷ್ಟೇ ಸಿಂಪಲ್. ನೋಡಿ ಪೇಜ್ ಫಾಲ್ಟ್ ಯಾವ್ದ್ರಲ್ಲಿ ಕಡಿಮೆ ಇರುತ್ತೆ, ದಟ್ ಈಸ್ ದ ಬೆಸ್ಟ್ ಅಂತಂದ್ರೆ ಆಪ್ಟಿಮಲ್ ಅಲ್ಲೇ ಕಡಿಮೆ ಇರುತ್ತೆ, ಸರಿನಾ? ನೀವು ಯಾವುದೇ ಒಂದು ಪ್ರಾಬ್ಲಮ್ ಅನ್ನ ತಗೊಂಡು 4 ಅಲ್ಗಾರಿದಮ್ ಅನ್ನು ಕೂಡ ಅಪ್ಲೈ ಮಾಡಿದ್ರೆ ಪೇಜ್ ಫಾಲ್ಟ್ ಕಡಿಮೆ ಇರುವಂತ ಅಲ್ಗಾರಿದಮ್ ಯಾವುದು ಆಪ್ಟಿಮಲ್ ಅಂತ ಅಂದ್ರೆ ಇಲ್ಲಿ ಜಾಸ್ತಿ ಚೇಂಜಸ್ ಮಾಡುವಂತ ಅವಶ್ಯಕತೆ ಏನು ಇರಲ್ಲ. ಸೊ ದಿಸ್ ಈಸ್ ದ ಬೆಸ್ಟ್ ಅಲ್ಗಾರಿದಮ್. ನೆಕ್ಸ್ಟ್ LFU ಹೋಗೋಣ, ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ. ಈಗ ಲಾಸ್ಟ್ ಒನ್, ದಟ್ ಈಸ್ ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್.
ಸೊ ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಅನ್ನ ಬರಿಬೇಕಾದ್ರೆ ನಾವು ಫ್ರೀಕ್ವೆನ್ಸಿ ಟೇಬಲ್ ಅನ್ನ ಬರ್ಕೋಬೇಕಾಗತ್ತೆ. ಏನು ಫ್ರೀಕ್ವೆನ್ಸಿ ಟೇಬಲ್. ಸೊ ಅದಕ್ಕೋಸ್ಕರ ನಾನು ಇದನ್ನ ಲಾಸ್ಟಿಗೆ ಹೇಳ್ಕೊಟ್ಟಿದ್ದೀನಿ, ಸರಿನಾ. ಸೊ ಫ್ರೀಕ್ವೆನ್ಸಿ ಟೇಬಲ್ ಅನ್ನ ಬರೀದಲ್ಲೇ ನಾವು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಸೇಮ್ ಸ್ಟೆಪ್ಸ್ಗಳು ನೋಡಿ, ಇಲ್ಲಿ ನಾಲ್ಕು ಬಿಟ್ಗಳು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಎಂಟಿ ಇರ್ತವೆ. ಸೊ 1 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಿದೆ. ಆದ್ರೆ ಅದರ ಜೊತೆ ಇಲ್ಲಿ ಬರೆಯೋದ್ರ ಜೊತೆಗೆ ನಾನು ಫ್ರೀಕ್ವೆನ್ಸಿ ಟೇಬಲ್ ಅನ್ನು ಕೂಡ ಅಪ್ಡೇಟ್ ಮಾಡ್ಬೇಕು. ಅಂದ್ರೆ ಯಾವ್ಯಾವ ಪೇಜಸ್ ಅಥವಾ ಎಲಿಮೆಂಟ್ಸ್ ಗಳಿದಾವೆ ಅವುಗಳ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು, ಅಂದ್ರೆ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ನೋಡಿ ಇಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದಾವೆ, 1 2 3 4 ಮತ್ತೆ 5 ಇದೆ ಅಷ್ಟೇ. 1 2 3 4 ಮತ್ತೆ 5 ಇದೆ. ಈಗ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾದ್ರದ್ದು ಕೂಡ ಫ್ರೀಕ್ವೆನ್ಸಿ ಕೌಂಟು 0 ಇರುತ್ತೆ, ಸರಿನಾ. ಎಲ್ಲಾದ್ರದ್ದು ಕೂಡ ಫ್ರೀಕ್ವೆನ್ಸಿ ಕೌಂಟ್ 0 ಇರುತ್ತೆ. ಈಗ 1 ಅನ್ನ ನಾನು ಇನ್ಸರ್ಟ್ ಮಾಡಿರೋದ್ರಿಂದ 1 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಯಾವ್ದನ್ನು ಇನ್ಸರ್ಟ್ ಮಾಡ್ತೀನಿ ಅದ್ರದ್ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ನೆಕ್ಸ್ಟ್ 1 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನೂ 3 ಜಾಗ ಖಾಲಿ ಇರೋದ್ರಿಂದ 2 ಅನ್ನ ಇನ್ಸರ್ಟ್ ಮಾಡಿದೆ. ಸೊ ಈಗ ಏನ್ ಮಾಡಬೇಕು, 2ದು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಅಪ್ಡೇಟ್ ಮಾಡಬೇಕು. ಸೊ ಅದ್ರ ಕೆಳಗಡೆ ಅದನ್ನೇ ಬರ್ಕೊಂತ ಹೋಗಿ, ಇಲ್ಲೊಂದ್ ಚೂರು ಆ ಕಡೆ ಈ ಕಡೆ ಆಗ್ಬೋದು, ನೀವು ಸ್ಕೇಲ್ ಪೆನ್ಸಿಲ್ ಅನ್ನ ಯೂಸ್ ಮಾಡ್ಕೊಂಡು ಅದ್ರ ಕೆಳಗಡೆ ಅದ್ರದ್ದು ಅಪ್ಡೇಟೆಡ್ ಟೇಬಲ್ ಅನ್ನ ಬರೀತಾ ಹೋಗಿ. ಸೊ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಇಲ್ಲಿ 2ದು 0 ಇತ್ತು, ಇವಾಗ 2 ಅನ್ನ ಆಡ್ ಮಾಡಿರೋದ್ರಿಂದ ಸೊ ಅದ್ರದ್ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. 0 + 1 ಅಂತಂದ್ರೆ 1. ಇನ್ನು ಉಳಿದಿರೋದು ಏನೇನಿದೆ ಅದೆಲ್ಲ ಪ್ರೀವಿಯಸ್ ಸ್ಟೆಪ್ ಇಂದ ಆಸ್ ಇಟ್ ಈಸ್ ಕಾಪಿ ಮಾಡ್ಕೋಬೇಕು. ನೋಡಿ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನು ಕಾಪಿ ಮಾಡ್ಕೊಂಡೆ. ನೆಕ್ಸ್ಟ್ 1 2 ಆಲ್ರೆಡಿ ಇನ್ಸರ್ಟ್ ಆಗಿದ್ದಾವೆ, ಇನ್ನೂ 2 ಜಾಗ ಖಾಲಿ ಇರೋದ್ರಿಂದ 3 ಅನ್ನ ಇನ್ಸರ್ಟ್ ಮಾಡ್ತೀನಿ. ಈಗ ಇನ್ಸರ್ಟ್ ಮಾಡಿರೋದು ಯಾವುದು 3. ಸೊ 3ದು ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಕೌಂಟ್ ಅನ್ನ 0 + 1 ವಿಲ್ ಬಿ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. 1 2 ಮತ್ತೆ 3 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನೂ ಒಂದು ಜಾಗ ಖಾಲಿ ಇರೋದ್ರಿಂದ 4 ಅನ್ನ ಇನ್ಸರ್ಟ್ ಮಾಡ್ಬೋದು. ಸೊ 4ದು ಫ್ರೀಕ್ವೆನ್ಸಿ ಕೌಂಟ್ 0 ಇದೆ, ಅಪ್ಡೇಟ್ ಮಾಡಿ. ಸೊ 0 + 1 ವಿಲ್ ಬಿ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾನು 1 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 1 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಇಲ್ಲಿ ಸ್ಕಿಪ್ ಮಾಡ್ತೀನಿ. ಆದ್ರೆ ಇಲ್ಲಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡ್ಲೇಬೇಕು, ಗೊತ್ತಾಯ್ತಾ. ಇಲ್ಲಿ ಸ್ಕಿಪ್ ಮಾಡಬಹುದು, ಇಲ್ಲಿ 1 ಆಲ್ರೆಡಿ ಪ್ರೆಸೆಂಟ್ ಈತಪ್ಪ ಆಲ್ರೆಡಿ ನನ್ನ ಫ್ರೇಮ್ ಅಲ್ಲಿ, ಸೊ ಅದಕ್ಕೋಸ್ಕರ ಇದನ್ನ ಸ್ಕಿಪ್ ಮಾಡ್ತೀನಿ ಅನ್ಬೋದು. ಆದ್ರೆ ಇಲ್ಲಿ ಸ್ಕಿಪ್ ಮಾಡಿದ್ರು ಕೂಡ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅಲ್ಲಿ ಪ್ರತಿ ಸ್ಟೆಪ್ ಅಲ್ಲೂ ಕೂಡ ಅಪ್ಡೇಟ್ ಮಾಡ್ಲೇಬೇಕಾಗತ್ತೆ ಕೌಂಟ್ ಅನ್ನ. ಸೊ ಈಗ 1 ಅಲ್ವಾ ಬಂದಿರೋದು, ಮತ್ತೆ 1 ಫ್ರೀಕ್ವೆನ್ಸಿ ಕೌಂಟ್ ಏನಿತ್ತು 1 ಇತ್ತು. ಸೊ 1 + 1 ವಿಲ್ ಬಿ ಈಕ್ವಲ್ ಟು 2. ಇನ್ನು ಉಳಿದಿರೋದೆಲ್ಲ ಸೇಮ್ ಇರುತ್ತೆ, ಸರಿನಾ. ಇನ್ನೊಂದ್ಸಲಿ ಬಂತಲ್ಲ 1, ಅದಕ್ಕೋಸ್ಕರ ಅದ್ರದ್ದು ಕೌಂಟು 1 ಜಾಸ್ತಿ ಆಗುತ್ತೆ. ನೆಕ್ಸ್ಟ್ 2. ಸೊ 2 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಆದರೆ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅನ್ನ ಇನ್ಕ್ರೀಸ್ ಮಾಡಬೇಕು. ಸೊ 2ದು ಫ್ರೀಕ್ವೆನ್ಸಿ ಕೌಂಟ್ 1 ಇತ್ತು, ಇನ್ನೊಂದ್ಸಲಿ 2 ಬಂದಿದೆ. ಸೊ 1 + 1 ಏನಾಗುತ್ತೆ 2 ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಇಲ್ಲೇನಿತ್ತು ಅದನ್ನೇ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು 5 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ 5 ಅನ್ನ ಇನ್ಸರ್ಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಜಾಗ ಇಲ್ಲ, 4 ಬಿಟ್ಸ್ಗಳು ಕೂಡ ಆಲ್ರೆಡಿ ಕವರ್ ಆಗಿದ್ದಾವೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಈ 4ರಲ್ಲಿ ಯಾವ್ದಾದ್ರು ಒಂದ್ರ ಜೊತೆ ರೀಪ್ಲೇಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. LFU ಏನ್ ಹೇಳುತ್ತೆ, ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್. ಯಾವ್ದ್ರದ್ದು ಫ್ರೀಕ್ವೆನ್ಸಿ ಕೌಂಟ್ ಕಡಿಮೆ ಇರುತ್ತೆ ಅದ್ರ ಜೊತೆ ರೀಪ್ಲೇಸ್ ಮಾಡು ಅಂತ ಅನ್ನತ್ತೆ. ಸೊ 1 2 3 4ದು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ. 1 ಫ್ರೀಕ್ವೆನ್ಸಿ ಕೌಂಟ್ ಇಸ್ 2, 2 ಫ್ರೀಕ್ವೆನ್ಸಿ ಕೌಂಟ್ ಇಸ್ 2, 3 ಫ್ರೀಕ್ವೆನ್ಸಿ ಕೌಂಟ್ ಇಸ್ 1, 4 ಫ್ರೀಕ್ವೆನ್ಸಿ ಕೌಂಟ್ ಇಸ್ 1. ಇಲ್ಲಿ ಇವೆರಡರ ಮಧ್ಯೆ ಟೈ ಬಿತ್ತು. ಯಾಕೆ, ಕಡಿಮೆ ಫ್ರೀಕ್ವೆನ್ಸಿ ಕೌಂಟ್ ಇರೋದ್ರ ಜೊತೆ ನಾನು ರೀಪ್ಲೇಸ್ ಮಾಡಬೇಕು. ಸೊ ಕಡಿಮೆ ಫ್ರೀಕ್ವೆನ್ಸಿ ಕೌಂಟ್ ಈ 4ರಲ್ಲಿ ನಾನು ಹೇಳ್ತಾ ಇರೋದು 5 0 ಇದೆ ಅಂತ ಅಂದ್ರೆ ಅದನ್ನ ತಗೊಳಕ್ ಹೋಗ್ಬೇಡ್ರಿ, ಗೊತ್ತಾಯ್ತಾ. ಈ 4ರಲ್ಲಿ ಯಾವ್ದ್ರದ್ದು ಫ್ರೀಕ್ವೆನ್ಸಿ ಕೌಂಟ್ ಕಡಿಮೆ ಇದೆ ಅದು. ಈ 4ರಲ್ಲಿ ಫ್ರೀಕ್ವೆನ್ಸಿ ಕೌಂಟ್ ಕಡಿಮೆ ನೋಡ್ಬೇಕಾದ್ರೆ ಇವರಿಬ್ರು ಮಧ್ಯೆ ಟೈ ಆಯ್ತು, 3 ಮತ್ತೆ 4 ಮಧ್ಯ. ಯಾಕೆ, ಇಬ್ರಿಗೂ ಕೂಡ ಫ್ರೀಕ್ವೆನ್ಸಿ ಕೌಂಟ್ 1 ಇದೆ. ಸೊ ಈ ಟೈಮಲ್ಲಿ ಏನ್ ಮಾಡ್ತೀವಿ, ನಾನು ಹೇಳಿದ್ದೆ ಆಪತ್ ಬಂದವನ್ ತರ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ಯಾರಿಬ್ರ ಮಧ್ಯೆ ಟೈ ಆಗಿರೋದು 3 ಮತ್ತೆ 4. ಸೊ 3 ಮತ್ತೆ 4ಗೆ ಈ ತರ ಸಣ್ಣದಾಗಿ ಟಿಕ್ ಮಾರ್ಕ್ ಹಾಕೊಳ್ಳಿ. ಇಬ್ರಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ಅವ್ರ ಜೊತೆ ರೀಪ್ಲೇಸ್ ಮಾಡ್ಬಿಡ್ರಿ. 3 ಇಲ್ಲಿಂದ ಶುರು ಆಗಿದೆ, 4 ಈಗ ತಾನೇ ಶುರು ಆಗಿದೆ. ಸೊ 3 ಫಸ್ಟ್ ಬಂತ, 4 ಫಸ್ಟ್ ಬಂತ, 3 ಇಸ್ ದ ಫಸ್ಟ್ ಒನ್ ಟು ಕಮ್. ಸೊ ಅದರ ಜಾಗಕ್ಕೆ ನಾವು 5 ಅನ್ನ ರೀಪ್ಲೇಸ್ ಮಾಡ್ತೀವಿ. 1 2 ಮತ್ತೆ 4 ಹಂಗೆ ಉಳ್ಕೊಳುತ್ತೆ. ಸೊ ಈಗ ಅಪ್ಡೇಟ್ ಮಾಡ್ಬೇಕಾದ್ರೆ ನೀಟಾಗಿ ನೋಡ್ಕೊಳ್ಳಿ. 3 ಜಾಗಕ್ಕೆ 5 ಬಂದಿರೋದು. ಸೊ 5ದು ಫ್ರೀಕ್ವೆನ್ಸಿ ಕೌಂಟ್ ಆಸ್ ಯೂಶುವಲ್ 1 ಇನ್ಕ್ರೀಸ್ ಆಗೇ ಆಗುತ್ತೆ. ಆದ್ರೆ 3ದು ಫ್ರೀಕ್ವೆನ್ಸಿ ಕೌಂಟ್ ಅದೇನೇ ಇದ್ರೂ ಕೂಡ 0 ಆಗಿ ಡೈರೆಕ್ಟ್ ಆಗಿ ಹೋಗ್ಬಿಡುತ್ತೆ, ಗೊತ್ತಾಯ್ತಾ. ಅದ್ರದ್ದು 5 ಇರ್ಲಿ 6 ಇರ್ಲಿ ಫ್ರೀಕ್ವೆನ್ಸಿ ಕೌಂಟು ಡೈರೆಕ್ಟ್ ಆಗಿ 0ನೇ ಆಗ್ಬೇಕು. ಯಾಕಂತಂದ್ರೆ ಅದರ ಜಾಗಕ್ಕೆ ನಾನು ಬೇರೆದನ್ನ ರೀಪ್ಲೇಸ್ ಮಾಡಿರೋದು. ಯಾವ್ದನ್ನ ರೀಪ್ಲೇಸ್ ಮಾಡಿರ್ತೀನಿ ಅದ್ರದ್ದು ಫ್ರೀಕ್ವೆನ್ಸಿ ಕೌಂಟು 1 ಜಾಸ್ತಿ ಆಗೋದು. ಆದ್ರೆ ಯಾವ್ದ್ರ ಜಾಗಕ್ಕೆ ನಾನು ರೀಪ್ಲೇಸ್ ಮಾಡಿರ್ತೀನಿ ಅದ್ರದ್ದು ಡೈರೆಕ್ಟ್ ಆಗಿ 0 ಆಗುತ್ತೆ. ಇಲ್ಲಿ 1 ಇದ್ದಿದ್ದು 0 ಆಯ್ತು, 5 ಇದ್ದಿದ್ರು ಕೂಡ 0 ಅಂತಾನೆ ಬರಿಬೇಕಿತ್ತು, ಆ ತರ. ಇನ್ನು ಉಳಿದಿರೋದೆಲ್ಲ ಫ್ರೀಕ್ವೆನ್ಸಿ ಕೌಂಟ್ಗಳನ್ನ ಪ್ರೀವಿಯಸ್ ಸ್ಟೆಪ್ ಇಂದ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು 1 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 1 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ.
ಇದ್ರೆ ಏನ್ ಮಾಡಬೇಕು, ಜಸ್ಟ್ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಕೌಂಟ್ ಇಯರ್. ಇಲ್ಲೇನ್ ಚೇಂಜಸ್ ಮಾಡೋಂಥ ಅವಶ್ಯಕತೆ ಇಲ್ಲ, ಇಲ್ಲಿ ಇನ್ಕ್ರೀಸ್ ಮಾಡಬೇಕು. ಸೊ 2 ಅಂತ ಇತ್ತು ಫ್ರೀಕ್ವೆನ್ಸಿ ಕೌಂಟ್ 1 ಇಂದು, ಇನ್ನೊಂದ್ಸಲಿ ಬಂದಿರೋದ್ರಿಂದ 3 ಆಗುತ್ತೆ. ಇಲ್ಲಿ ಸ್ಟ್ರೈಟ್ ಆಗಿ ಲೈನ್ ಬರ್ತಿಲ್ಲ ಅಂತ ಅನ್ಸುತ್ತೆ. ಸೊ ನೀವು ಸ್ಕೇಲ್ ಪೆನ್ಸಿಲ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದಾಗ ಕ್ಲಿಯರ್ ಆಗುತ್ತೆ. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅಷ್ಟೇ. ಸೊ 2 + 1 3 ಆಯ್ತು. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಕೂಡ ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಸೊ ಜಸ್ಟ್ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಕೌಂಟ್. 2 ಇತ್ತು, 2ದು ಫ್ರೀಕ್ವೆನ್ಸಿ ಕೌಂಟು 1 ಇನ್ಕ್ರೀಸ್ ಮಾಡಿದ್ರೆ 3 ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. 3 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ, ಇಲ್ಲ. ಸೊ ಈಗ 1 2 5 4ದು ಫ್ರೀಕ್ವೆನ್ಸಿ ಕೌಂಟ್ ನೋಡಿ, 1 2 5 4ದು. ಸೊ 1 ಮತ್ತೆ 2ದು ಫ್ರೀಕ್ವೆನ್ಸಿ ಕೌಂಟ್ 3 ಇದಾವೆ ಅಪ್ಡೇಟ್ ಆಗಿರುವಂತದ್ದು. 4 ಮತ್ತೆ 5ದು ಫ್ರೀಕ್ವೆನ್ಸಿ ಕೌಂಟ್ 1 ಇದೆ. ಸೊ ಈಗ ಇವರಿಬ್ರು ಮಧ್ಯೆ ಮತ್ತೆ ಟೈ ಬಿತ್ತು. ಸೊ 4 ಮತ್ತೆ 5 ಮಧ್ಯ ನನಗೆ ಇವಾಗ ಟೈ ಬಿದ್ದಿರೋದ್ರಿಂದ ಇವರಿಬ್ರಲ್ಲಿ ಯಾರು ಫಸ್ಟ್ ಬಂದಿರ್ತಾರೆ ಅವರ ಜಾಗಕ್ಕೆ ನಾನು ರೀಪ್ಲೇಸ್ ಮಾಡ್ತಾ ಹೋಗ್ತೀನಿ. ಗೊತ್ತಾಯ್ತಾ? ಕಡಿಮೆ ಇರೋದ್ರ ಜೊತೆ ನಾನು ರೀಪ್ಲೇಸ್ ಮಾಡಬೇಕಿತ್ತು. ಇಬ್ರಿಗೆ ಟೈ ಆಗಿರೋದ್ರಿಂದ ಇವರಿಬ್ರಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ಅವರ ಜಾಗಕ್ಕೆ ನಾನು ರೀಪ್ಲೇಸ್ ಮಾಡ್ತೀನಿ. ಸೊ 5 ಇದೇ ಸ್ಟೆಪ್ ಅಲ್ಲಿ ಶುರುವಾಗಿದೆ, 4 ಇಲ್ಲಿಂದ ಶುರುವಾಗಿದೆ. ನೋಡಿ ಇಲ್ಲಿ 5 ಇದೇ ಸ್ಟೆಪ್ ಅಲ್ಲಿ ಶುರುವಾಗಿರೋದು, 4 ಇಲ್ಲಿಂದ. ಸೊ 5 ಮತ್ತೆ 4 ಅಲ್ಲಿ ಯಾರಪ್ಪ ಫಸ್ಟ್ ಬಂದಿರೋದು, 4 ಇಸ್ ದ ಫಸ್ಟ್ ಒನ್ ಟು ಕಮ್. ಸೊ 4 ಜಾಗಕ್ಕೆ 3 ಅನ್ನ ರೀಪ್ಲೇಸ್ ಮಾಡಿ 5 2 ಮತ್ತೆ 1 ಹಂಗೆ ಉಳ್ಕೊಂತ. ಸೊ 4 ಜಾಗಕ್ಕೆ 3, ಅದಕ್ಕೋಸ್ಕರ 4ದು ಫ್ರೀಕ್ವೆನ್ಸಿ ಕೌಂಟ್ ಅದೇನೇ ಇದ್ರೂ 0 ಆಗಿಬಿಡುತ್ತೆ. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಿರೋದು, ಸೊ 0 ಇದ್ದಿದ್ದು 1 ಇನ್ಕ್ರೀಸ್ ಆಗುತ್ತೆ. ಸರಿನಾ? ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ, ಇಲ್ಲ. ಸೊ ಅದಕ್ಕೋಸ್ಕರ 1 2 5 3ದು ನಾವು ವ್ಯಾಲ್ಯೂಗಳನ್ನ ನೋಡಬೇಕು, ಅಂದ್ರೆ ಫ್ರೀಕ್ವೆನ್ಸಿ ಕೌಂಟ್ ವ್ಯಾಲ್ಯೂ. 1 ಮತ್ತೆ 2ದು ಫ್ರೀಕ್ವೆನ್ಸಿ ಕೌಂಟ್ 3 ಇದೆ, 3 ಮತ್ತೆ 5ದು ಫ್ರೀಕ್ವೆನ್ಸಿ ಕೌಂಟ್ 1 ಇದೆ. ಸೊ ಈಗ 3 ಮತ್ತೆ 5 ಮಧ್ಯ ನಮಗೆ ಕಾಂಪಿಟೇಷನ್ ಬಿತ್ತು ಅಂತ ಅಂದ್ರೆ ಇಬ್ಬರಲ್ಲಿ ಟೈ ಆಯ್ತು. ಸೊ 3 ಮತ್ತೆ 5 ಅಲ್ಲಿ ಯಾರಪ್ಪ ಫಸ್ಟ್ ಬಂದಿರೋದು, 3 ಈಗ ತಾನೇ ಶುರುವಾಗಿದೆ, 5 ಇಲ್ಲಿಂದ ಶುರುವಾಗಿದೆ. ನೋಡಿ ಕಂಟಿನ್ಯೂಷನ್, 3 ಇಲ್ಲೇ ಇದೆ, 5 ಇಲ್ಲಿಂದ ಶುರುವಾಗಿದೆ. ಸೊ 5 ಜಾಗಕ್ಕೆ ನಾವು 4 ಅನ್ನ ಇನ್ಸರ್ಟ್ ಮಾಡ್ಬೋದು. 2 1 3 ಹಂಗೆ ಉಳ್ಕೊಳುತ್ತೆ. ಸೊ 5 ಜಾಗಕ್ಕೆ 4, 5ದು ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗುತ್ತೆ. 4 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ಪ್ರೀವಿಯಸ್ ಸ್ಟೆಪ್, 3 3 1. ನೆಕ್ಸ್ಟ್ ಇನ್ನೊಂದು ಉಳ್ಕೊಂಡಿದೆ, ಯಾವುದು, 5. ಸೊ 5 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ, ಇಲ್ಲ. ಸೊ ಅದಕ್ಕೋಸ್ಕರ 1 2 4 3ದು ಫ್ರೀಕ್ವೆನ್ಸಿ ಕೌಂಟ್ ನೋಡಿ, 1 2 4 ಮತ್ತೆ 3ದು. ಸೊ ಇಲ್ಲೇನಾಯ್ತು, 3 ಮತ್ತೆ 4 ಮಧ್ಯ ಮತ್ತೆ ಕಾಂಪಿಟೇಷನ್ ಬಿತ್ತು, 3 ಮತ್ತೆ 4 ಮಧ್ಯ ಟೈ ಆಗಿದೆ. ಸೊ ಯಾರು ಫಸ್ಟ್ ಬಂದಿದ್ದು, 4 ಈಗ ತಾನೇ ಶುರುವಾಗಿದೆ, 3 ಇಲ್ಲಿಂದನೇ ಶುರುವಾಗಿದೆ. ಸೊ 4 ಮತ್ತೆ 3 ಅಲ್ಲಿ ಯಾರು ಫಸ್ಟ್ ಬಂದಿರೋದು, 4. ಸೊ 4 ಜಾಗಕ್ಕೆ 5 ಅನ್ನ ರೀಪ್ಲೇಸ್ ಮಾಡೋಣ, 3 2 1 ಹಂಗೆ ಉಳ್ಕೊಂತವೆ. ಸೊ ಈಗ ಲಾಸ್ಟ್ ಅಲ್ಲಿ ಏನ್ ಬರಿಬೇಕು, ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಮತ್ತೆ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಅನ್ನ ಬರಿಬೇಕು. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಎಷ್ಟಿದಾವೆ, ಆಮೇಲೆ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ಗಳು ಎಷ್ಟಿದಾವೆ ಅಂತ. ಪೇಜ್ ಫಾಲ್ಟ್ಸ್ ಎಷ್ಟಿದಾವೆ, 1 2 3 4 5 6 7 8. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಎಷ್ಟು, 8. ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಎಷ್ಟಿದಾವೆ, 1 2 3 4. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಇಸ್ ಈಕ್ವಲ್ ಟು 4. ಸೊ ಈ ತರ ಬರೀತಾ ಹೋದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಸ್ಕ್ರೀನ್ ಶಾಟ್ ತಗೊಂಡ್ರಿ, ನಾನು ಸೈಡ್ಗೆ ಹೋಗ್ತೀನಿ. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳು ಮತ್ತೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಇರುತ್ತೆ, ನೀವು ನೋಡಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.